ಪುಂಡಿ ಪಲ್ಯ, ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ, ಕಡಬ, ಅಂಬ್ಲಿ, ರಾಗಿ ರೊಟ್ಟಿ ಇವೆಲ್ಲ ಮರ್ತು ಬಿಟ್ಟೇವ್ರಿ. ಹಿಂಗಾಗಿ ಹಳಿ ತಿಂಡಿಗಳು ಏನದ ತಿಂಡಿ ತಿಂದವ ಭಾಳ ಗಟ್ಟಿಮುಟ್ರಿ. ಹಿಂಗಾಗಿ ಹಳಿ ತಿಂಡಿಗಳನ್ನ ಮರಿಬೇಡ್ರಿಪೋ, ಅದ್ರ ಭಾಳ ಪೌಷ್ಟಿಕ ಐತಿ. ಅದು ತಿಂದ್ರೆ ಗಟ್ಟಿ ಮುಟ್ಟಿ ಅಂಥೇಳಿ ಇವತ್ತು ಕೃಷಿ ಇಲಾಖೆದವ್ರು ಬೆಳಗಾವಿ ಒಳಗೆ ನಾವೇನು ಮರ್ತೇವಲ್ಲ, ಪುಂಡಿ ಪಲ್ಯ, ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ, ಸಜ್ಜಕ, ಕಡಬ ಎಲ್ಲ ಮಾಡಿ ಮುಂದಿಟ್ಟಿದ್ರು. ಇವತ್ತಿನ ಪೀಳಿಗೆ ಮತ್ತು ಅದನ್ನ ಹಳಿ ತಿನಿಸಿನ ತಿಂಡಿ ತಿನಿಸದವಲ್ಲ ಅದನ್ನ ಮರಿಬಾರ್ದು, ಅದ್ರಾಗ ಭಾಳ ಪೌಷ್ಟಿಕ ಐತೆ ಅಂತ ಹೇಳಿ ಕೃಷಿ ಇಲಾಖೆದವ್ರ ಇವತ್ತು ಬೆಳಗಾವಿಯೊಳಗ ಮರೆತು ಹೋದಂಥ ತಿಂಡಿ ತಿನಿಸುಗಳನ್ನು ಮತ್ತೆ ಮಾಡಿ ಮಂದಿಗೆ ಪರಿಚಯ ಮಾಡಿಕೊಟ್ರು. ಹಿಂದಕ್ಕೆ ಮಂದಿತ್ರಿ ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ, ಜೋಳದ ರೊಟ್ಟಿ ಇವೆಲ್ಲ ತಿಂತಿದ್ರಿ, ಗಟ್ಟಿ ಮುಟ್ಟೆ ಹಾಕ್ತಿದ್ರಿ ಅಂತ ಹೇಳಿ ಇವತ್ತಿನ ಪೀಳಿಗೆಗೆ ತೋರ್ಸಾಕ. ಅಂದ್ರೆ ಏನು ಹಳೆ ತಿಂಡಿ ಏನಿದ್ವಲ್ಲ ಅವನು ಯಾರೂ ಮರಿಬಾರ್ದು, ಅವ ಪೌಷ್ಟಿಕ, ಅವ ಗಟ್ಟಿ ಮುಟ್ಟಿ ಅಂತ ಹೇಳಿ ತೋರ್ಸಾಕ ಇವತ್ತು ಕೃಷಿ ಇಲಾಖೆದವರ ಮರೆತು ಹೋದ ಖಾದ್ಯಗಳ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಹಿಂಗಾಗಿ ಭಾಳಷ್ಟು ಜನ ಹಳೆ ಏನು ಖಾದ್ಯಗಳಿದ್ವಲ್ಲ, ಪುಂಡಿ ಪಲ್ಯ, ಗಿಂಡಿ ಪಲ್ಯ, ಸಜ್ಜಕ ರೊಟ್ಟಿ, ಗೊಂಜಾಳ ರೊಟ್ಟಿ, ಆ ರೊಟ್ಟಿ, ಈ ರೊಟ್ಟಿ ಎಲ್ಲ ಕಡಬ ಗಿಡಬ ಎಲ್ಲ ಇವತ್ತು ಮಾಡ್ಕೊಂಡು ಬಂದ ಇವತ್ತು ಪ್ರದರ್ಶನಕ್ಕೆ ಇಟ್ಟಿದ್ರು. ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಕುಟುಂಬ ಸಮೇತರಾಗಿ ಬಂದು ಏನು ರಾಗಿ ಅಂಬಲಿ ಗಿಂಬಲಿ ಅದಾವಲ್ಲ ಎಲ್ಲ ಕುಡಿದು ಎಲ್ಲ ಹಳೆ ಫುಡ್ ಏನಿತ್ತಲ್ಲ ಅದನ್ನ ಟೇಸ್ಟನ್ನು ತಗೊಂಡ್ರು. ಇವತ್ತು ಹಳೆ ತಿಂಡಿ ಮರ್ತು ಹೋಗಿದ್ದು ನಾವು ಎಲ್ಲ ಮರ್ತಂಥ ತಿಂಡಿ ಇವತ್ತು ಮತ್ತೆ ನಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷ ಆದಂಗೆ ಅದು. ಎಲ್ಲರೂ ಕೂಡ ಇವತ್ತಿನ ಯಾರೂ ರಾಗಿ ಅಂಬಲಿ ಇವತ್ತಿನ ಪೀಳಿಗೆ ಭಾಳ ಜನ ಕುಡಿದಿರ್ಲಿಕ್ಕಿಲ್ಲ. ಗೊಂಜಾಳ ರೊಟ್ಟಿ ಹೆಂಗದಾವ ಗೊತ್ತಿಲ್ಲ, ಆದರೆ ಗೊಂಜಾಳ ರೊಟ್ಟಿ ಹೆಂಗಿರ್ತಾವು, ಸಜ್ಜಕಂದ್ರೆ ಹೆಂಗಿರ್ತಾವು, ಕಡಬಂದ್ರೆ ಹೆಂಗಿರ್ತಾವು, ಎಲ್ಲ ನಮೂನಿ ಹಳೆ ಖಾದ್ಯಗಳನ್ನು ಇವತ್ತು ಮಾಡಿ ಪ್ರದರ್ಶನಕ್ಕೆ ಇಡುವಂತಹ ಕೆಲಸವನ್ನು ಬೆಳಗಾವಿ ಕೃಷಿ ಇಲಾಖೆಯವರು ಮಾಡಿದರು. ಬೆಳಗಾವಿ ಡಿ ಸಿ ಮೊಹಮ್ಮದ್ ರೋಷನ್ ಅವರು ತಮ್ಮ ಕುಟುಂಬ ಸಮೇತರಾಗಿ ಬಂದ ಎಲ್ಲ ಹಳೆ ಫುಡ್ ಟೇಸ್ಟನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ಎಲ್ಲ ಹಳೆ ಫುಡ್ ಟೇಸ್ಟ್ ನೋಡಿ ಆಮೇಲೆ ಡಿ ಸಿ ಅವ್ರು ಏನು ಮಾತಾಡಿದ್ರು ಮುಂದೆ ಐತಿ ವಿಡಿಯೋ ನೋಡ್ರಿ, ಶೇರ್ ಮಾಡಿರಿ. ಹಳೆ ತಿಂಡಿ, ಹಳೆ ತಿನಿಸು ಅದ ಗಟ್ಟಿ ಮುಟ್ಟಿ. ಹಿಂಗಾಗಿ ಅದ್ರ ಬಗ್ಗೆ ಏನು ಡಿ ಸಿ ಅವ್ರು ಹೇಳ್ಯಾರ ಸ್ವಲ್ಪ ಕೇಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಏನೇನು ಮಾಡ್ತೀರಿ ಮಾಡಿರಿ, ಬಟ್ ಬೇರೆ ಮಂದಿಗೂ ಗೊತ್ತಾಗುವಂಗ ಮಾಡಿರಿ. ये मादेली ಓಕೆ ತುಂಬಾ ಹಾಕಿದ್ದಾರೆ. ये हीट आएगी ಜೋಳದ सज्जन ये ज्वार का उससे चकली मराठी संगीत चालते नाही, मला मराठी कन्नड येत नाही. और इथे सज्जन ಯಾವ ಭಾಷೆ बाजरीचे पीठ, बाजरीचं पीठ आणि हिंदी घातली, कन्नड येते मला, मराठी त्याच्यामध्ये हिंदी घातली आणि हे पीठ बाजरीचं आणि गाजराचं पीठ, ओवा, आणि मीठ, हळद, जिरे हे सर्व एकजीव करून थोडा वेळ करून मग मी आपल्या भाजीमध्ये खाल्ली ये दही के साथ खाते हाँ, दही के साथ पहले लोग बाजरे की रोटी खाते थे ना, अब बच्चे नहीं खाते, इसलिए वो मम्मी जी अलग अलग पदार्थ करके देते हैं. अब डोसे, इडली ऐसे. ये यहाँ का डेलिकेसी है. फेस्टिवल के टाइम पे मराठी ನಾನು ನನ್ನ ಇಡೀ ಕುಟುಂಬದ ಸಮೇತ ಇಲ್ಲಿ ಬಂದಿದ್ದೀನಿ. ನನ್ನ ಜೊತೆ ನನ್ನ ಮಿಸ್ಸಸ್ ಹಾಗೂ ನನ್ನ ಬ್ಯಾಚ್ಮೇಟ್ ಅಂಕಿತಾ ಅವರು ಬಂದಿದ್ದಾರೆ. ಜೊತೆಯಲ್ಲಿ
ನನ್ನ ಜೊತೆ ಕೋಳಿಕರ್ ಅವರು ಜಂಟಿ ನಿರ್ದೇಶಕರು ಇದ್ದಾರೆ. ಪ್ರೆಸೆಂಟ್ ಟುಡೇ ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ ಹೇಳುತ್ತಾ, ನಮ್ಮ ಜೀವನದಲ್ಲಿ ಉಪ್ಪು, ಖಾರ, ಸಿಹಿ ಹೆಂಗಿರುತ್ತೆ, ಅದರದ್ದು ಮೌಲ್ಯ ಏನಿದೆ ಅದು ನಮ್ಮ ಆಹಾರದಲ್ಲಿರುವಂತ ಉಪ್ಪು, ಸಿಹಿ, ಖಾರದಲ್ಲಿ ಗೊತ್ತಾಗುತ್ತೆ. ಒಬ್ಬ ಹೆಂಡತಿಗೆ ಹಸ್ಬೆಂಡ್ ಇಷ್ಟ ಇಲ್ಲ ಅಂದ್ರೆ ಆ ಮನೆಯಲ್ಲಿ ಉಪ್ಪು ಜಾಸ್ತಿ ಆಗುತ್ತೆ, ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ. ಆದ್ರೆ ಇವತ್ತು ನಾವು ಎಲ್ಲ ಊಟದ ಪದಾರ್ಥಗಳನ್ನು ಏನು ನಾವು ಸೇವಿಸಿದ್ದೀವಿ, ಅದರಲ್ಲಿ ಉಪ್ಪು, ಖಾರ, ಸಿಹಿ ಜೊತೆ ಬಹಳಷ್ಟು ಪ್ರೀತಿಯನ್ನು ನಾವು ಟೇಸ್ಟ್ ಮಾಡಿದ್ದೀವಿ. ತಮ್ಮೆಲ್ಲರಿಗೆ ಅಭಿನಂದನೆಗಳು ಹೇಳಿದ್ದೀವಿ. ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ತಮ್ಮ ಪಾರಿವಾರಿಕ ಜೀವನದಲ್ಲಿ ಬಹಳಷ್ಟು ಪ್ರೀತಿಯನ್ನು ತಾವು ಬೆಳೆಸ್ಕೊಂಡು ಬಂದಿದ್ದೀರಾ. ಇದೇ ರೀತಿಯ ಪ್ರೀತಿ ತಮ್ಮ ಕುಟುಂಬದಲ್ಲಿ ಸದಾ ಇರ್ಬೇಕಂತ ನಾನು ಇವತ್ತು ಈ ವೇದಿಕೆ ಮುಖಾಂತರ ಆ ಭಗವಂತರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಈ ಒಂದು ಪಾಕ ಸ್ಪರ್ಧೆ ಏನಿದೆ, ಇದರಲ್ಲಿ ತಾವೆಲ್ಲರೂ ಭಾಗಿಯಾಗಿದೆ. ತಮ್ಮ ಸ್ಫೂರ್ತಿ ನಮಗೆ ಈ ಸ್ಪರ್ಧೆ ಮುಖಾಂತರ ಕಾಣ್ತಾ ಇದೆ. ಬರೇ ಒಂದು ಸ್ಪರ್ಧೆನಲ್ಲಿ ಭಾಗಿಯಾಗಬೇಕಂತ ಸ್ಫೂರ್ತಿನೇ ಅಲ್ಲ, ಸಿರಿಧಾನ್ಯಗಳನ್ನು ಯಾವ ರೀತಿ ಪ್ರೋತ್ಸಾಹನೆ ಮಾಡಬೇಕು, ಈ ಹಳೆ ಪದ್ಧತಿನಲ್ಲಿ ಏನು ನಾವು ಅಡಿಗೆ ಮಾಡ್ತೀವಿ ಅದನ್ನು ಕಾಪಾಡೋ ಒಂದು ಆಸಕ್ತಿ ಏನಿದೆ, ಆ ಒಂದು ಆಸಕ್ತಿ, ಆ ಒಂದು ಸ್ಫೂರ್ತಿನು ಇವತ್ತು ಈ ಒಂದು ಸ್ಪರ್ಧೆ ಮುಖಾಂತರ ತಾವು ತೋರಿಸಿಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ. ಈ ರೀತಿಯ ಸ್ಪರ್ಧೆಗಳು ಇನ್ನೂ ಆಗ್ಬೇಕು. ಮೊಟ್ಟ ಮೊದಲನೇದಾಗಿ ಹಾವೇರಿ ಜಿಲ್ಲೆಯಲ್ಲಿ ನಾನು ಸಿಇಒ ಇದ್ದಾಗ ನವಣಕ್ಕಿಯನ್ನು ನಾನು ಫಸ್ಟ್ ಅಲ್ಲಿ ಸೇವನೆ ಮಾಡಿದ್ದೆ. ಆವಾಗ ಏನ್ ನಾನು ಟ್ರೈ ಮಾಡಿದಿನೋ, ಇಲ್ಲಿ ಮಠ ನಮ್ಮ ಮನೆಯಲ್ಲಿ ನವಣಕ್ಕಿ ಕಿಚಡಿ ನಾವು ಮಾಡ್ತಾ ಬಂದೆ. ಇವತ್ತು ಒಂದೆರಡು ಕಡೆ ನಾನು ಮಾಡಿದ್ದಾರೆ, ಅದನ್ನು ನೋಡಿದ್ದೀನಿ. ಈ ರೀತಿಯ ಊಟದ ಪದ್ಧತಿ ಏನಿದೆ, ಈ ರೀತಿಯ ವಿಧಿ ವಿಧಾನ ಏನಿದೆ, ಇದನ್ನು ನಾವೆಲ್ಲರೂ ಕಾಪಾಡಿಕೊಂಡಿದ್ದೀವಿ ಅಂದ್ರೆ ಮಾತ್ರ ಮುಂದಿನ ಪೀಳಿಗೆ. ನನ್ನ ಸಣ್ಣ ಪಾಪುನು ಕರ್ಕೊಂಡು ಬಂದಿದೆ, ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ಇದು ಗೊತ್ತಾಗ್ಬೇಕು. ಜೊತೆನಲ್ಲಿ ನನ್ನ ಅತ್ತೆ ಬಹಳ ಒಳ್ಳೆ ಕುಕ್, ಬಹಳ ವಿಪರೀತ ಒಳ್ಳೆ ಕುಕ್. ಅವರು ಇವತ್ತು ಇಲ್ಲಿಲ್ಲ, ಜಸ್ಟ್ ಈಗ ಹೊರಗೆ ಹೋಗಿದ್ದಾರೆ. ಅವ್ರ ಹೊರಗೆ ಇದ್ದಾಗ ಅವ್ರ ಬಗ್ಗೆ ಮಾತಾಡೋದು ಇನ್ನೂ ಉತ್ತಮ. ಚೆನ್ನಾಗಿ ಅಡುಗೆ ಮಾಡಿದ್ದಾರೆ. ಸೊ ಆವಾಗಿಂದ ನಮ್ಮ ಎಲ್ಲರ ಅನುಬಂಧ ಬಹಳ ದಿಟ್ಟವಾಗಿದೆ. ಹಾಗೂ ಇವತ್ತು ಈ ಸ್ಪರ್ಧೆನಲ್ಲಿ ಇವರೆಲ್ಲರೂ ಭಾಗಿಯಾಗಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಾನು ಇವರಿಗೆ ಅಭಿನಂದನೆಗಳು ಹೇಳ್ತೀನಿ, ಇವರ ಪರವಾಗಿ ನಾನು ತಮಗೆ ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿಯ ಕೆಲಸ ಕೃಷಿ ಇಲಾಖೆಯಲ್ಲಿ ಮುಂದುವರಿಸಬೇಕು. ತಮ್ಮ ಮೇಲೆ ನನಗೆ ತುಂಬಾ ಭರವಸೆ ಇದೆ, ವಿಪರೀತ ಪ್ರೀತಿ ಇದೆ ನಿಮ್ಮ ಮೇಲೆ. ಸೊ ಇದೇ ರೀತಿ ನಿಮ್ಮ ಮನೆಯಲ್ಲಿನೂ ಉಪ್ಪು, ಖಾರ ಹಾಗೂ ಸಿಹಿ ಇದೆ, ಅದು ಒಳ್ಳೆ ಮಾತ್ರೆಯಲ್ಲಿ ಇರಬೇಕಂತ ಹೇಳಿ ದೇವರಿಗೆ ಕೋರುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ.